ಕಾಯುವುದು ಅಭಿಮಾನ. ಡೆವಿಲ್ ಆಪೋಸಿಟ್ ಬರ್ರಿ. ಪ್ರೀತಿಗೆ ಅತಿಥಿ, ಸ್ನೇಹಕ್ಕೆ ಸಾರಥಿ, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ಮೇಲು ಕೀಳು ಡೆವಿಲ್ ಆಪೋಸಿಟ್ ಬರೋರ್ನೆಲ್ಲ ಹೋಗಿ ಮಲ್ಕೊಂಡ್ಬಿಡ್ರಿ, ಸರಿನಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಮೀಡಿಯಾದವ್ರಿಗೆ. ಇದು ಬರೀ ಫಿಲಮ್ ಅಲ್ಲ, ಏಟರ್ಸ್ ದಿಕ್ಕಕ್ ಬಿಡೋ ದೀಪಾವಳಿ ರಾಕೆಟ್ ಅನ್ಕೋಬಿಡ್ರಿ. ಏಟರ್ಸ್ಗೆಲ್ಲ ಬಗ್ನಿಗೂಟ, ಡಿ ಬಾಸ್ ಫ್ಯಾನ್ಸ್ಗೆಲ್ಲ ಬಾಡಿ ಊಟ ಕೊಡ್ತಾ ಇಸ್ಕೊಂತ ಇರ್ಬೇಕು. ಹೇಳ್ತಾ ಇನ್ ಕೇಳ್ಕೊಳ್ರಿ. ಅಪ್ಪನ್ ಕ್ರೇಜು ಅಂತಲ್ಲ, ಅಪ್ಪನ್ ಕ್ರೇಜು ನಾವು ತೋರಿಸ್ತೀವಿ. ಅಪ್ಪ ಆಗೋ ಯೋಗ್ಯತೆನೂ ಇಲ್ಲ, ಅಪ್ಪನ್ ಬಿಟ್ಟಿರೋ ಹೆಮ್ಮೆನೂ ಇದೆ. ಇದು ಡಿ ಬಾಸ್ ಗೊತ್ತು. ಈ ಫ್ಯಾನ್ ಬೇಸ್ ನ ಬೀಟ್ ಮಾಡ್ಬೇಕಂದ್ರೆ ಅಪ್ಪನ್ ಗುಟ್ಟಿರ್ಬೇಕು ಅಂತ ಒಬ್ಬ ಹೇಳ್ದ. ಅಪ್ಪ ಆಗೋ ಯೋಗ್ಯತೆನೂ ಇದೆ, ಅಪ್ಪನ್ ಗುಟ್ಟವನು ಹೆಮ್ಮೆನೂ ಇದೆ. ಜೈ ಡಿ ಬಾಸ್. ಸಾಯೋವರ್ಗು ಹೇಳೋದೊಂದ ಜೈ ಡಿ ಬಾಸ್, ಜೈ ಡಿ ಬಾಸ್. ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಕೊಟ್ರೆ ರಿವ್ಯೂ ಎಲ್ಲ ಯೋಚ್ಕೊಂಡ್ಬಿಡ್ಬೇಕು. ಏಟರ್ಸ್ಗಳೆಲ್ಲ ಚಟಿಯಲ್ಲಿ ಯೋಚ್ಕೊಂಡ್ಬಿಡ್ಬೇಕು. ಹಿಮಾಲಯ ಪರ್ವತಕ್ಕೆ ಹೋಗಿ ಚಟಿ ಬೀಳ್ಸಿ ಕುತ್ಕೊಂಡ್ಬಿಡ್ಬೇಕು. ತಣ್ಣಗೆ ಬರ್ಲೇಬೇಡ್ದು, ತಣ್ಣಗೆ ಆಗೋರ್ಗು ಅಲ್ಲೇ ಇರ್ಬೇಕು. ಅಷ್ಟೇ ಹೇಳೋದು. ನಮ್ಮ ಬಾಸಿಗೆ ನೀವು ಎಷ್ಟೇ ಅವಮಾನ ಮಾಡಿದ್ರು ನಾವು ಎತ್ತಿ ಮೆರೆಸೋರ್ಗು ಬಿಡೋದೇ ಇಲ್ಲ. ನಮ್ಮ ಬಾಸ್ನ ಹೆಗಲ ಮೇಲೆ ಹಾಕೊಂಡು ಬೆಳೆಸ್ತೀವಿ ನಾವು. ಸೆಲೆಬ್ರಿಟಿಗಳಿದ್ದೀವಿ. ನಮ್ಮ ಬಾಸ್ನ ನಾವು ಬಿಟ್ಕೊಡೋದು. ಅವರೊಬ್ರೆ ಈ ಕ್ರೇಜ್ನ ಮುಂದೆ ಯಾರು ಮಾಡಕ್ಕೆ ಹೋಗಲ್ಲ, ಮುಂದೆ ಮಾಡೋದು ಇಲ್ಲ, ಯಾವನ್ ಕೈಲೂ ಆಗೋದು ಇಲ್ಲ. ಈ ರೆಕಾರ್ಡ್ನ ಮುರಿಬೇಕಂದ್ರೆ ಅವ್ನು ನೆನೆ ಹಾಕೊಂಡ್ಬಿಡ್ತಾನೆ ಅಷ್ಟೇ. ಅಡ್ವಾನ್ಸ್ ಬುಕಿಂಗ್ ಬಿಟ್ಟಾಗಿಂದ ಯಾವ ತರ ಕ್ರೇಜ್ ಇದೆ, ಯಾವ ತರ ಪ್ರಮೋಷನ್ಸ್, ಯಾವ ತರ ಬೆಳವಣಿಗೆಗಳು ನೀವೇ ನೋಡ್ತಾ ಇದ್ದೀರಾ. ಡಿಸೆಂಬರ್ ನಮ್ದು. ಡೆವಿಲ್ ಇಸ್ ಬ್ಯಾಕ್. ಬಾಸ್ ಬಂದಾಗಿದೆ ಅಷ್ಟೇ. ಜೈ ಡಿ ಬಾಸ್. ಡೆವಿಲ್ ಡಿಸೆಂಬರ್ ಅಂತಾನೆ ಈ ಡಿಸೆಂಬರ್ ನಮ್ ಬಾಸ್ಗೆ ಕೊಟ್ಬಿಟ್ಟಿದೀವಿ. ಯಾರು ಅಡ್ಡ ಬಂದ್ರು ಅಷ್ಟೇ ಹೋಗ್ಬಿಡ್ತೀರಾ ಮನೆಗೆ. ಬಾಸ್ತಿದು ಡಿಸೆಂಬರ್ ಪೂರಾ ಬಾಸ್ತು. ಡಿಸೆಂಬರ್ ಅಲ್ಲ, ಜನವರಿ ಪೂರಾ ಬಾಸ್ತೆ. 100 days ಪಕ್ಕ. ಚಿತ್ರಾನ್ನ, ಮೊಸರನ್ನ, ಬುಂದಿ ಎಲ್ಲ ಯಾರು ಬೇಕು ಬರ್ರಿ, ಕೊಡ್ತಾ ಇರ್ತೀವಿ, ಹಂಚ್ತಾ ಇರ್ತೀವಿ, ತಗೊಂಡೋಗ್ರಿ. ಅದು ಏಟರ್ಸ್ಗಳ್ಗಂತಲ್ಲ, ಎಲ್ಲರಿಗೂ ಬರ್ರಿ. ಅನ್ನದಾನ ಇದೆ, ಎಲ್ಲ ಇದೆ, ಸರಿನಾ? ಎಲ್ಲ ಮಾಡ್ತೀವಿ, ಎಲ್ಲ ತಿನ್ಕೊಂಡೋಗ್ರಿ. ನಿಮ್ಮ ಮೀಡಿಯಾದವ್ರಿಗೂ ಅಷ್ಟೇ, ಆರಾಮಾಗಿ ಮೈಕ್ ಇಡ್ರಿ, ಸೈಡಿಗೆ ಊಟ ಮಾಡ್ರಿ, ಹೋಗ್ರಿ, ಮಲ್ಕೊಳ್ರಿ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಬಾಯ್. ನಾಳೆ ಎಲ್ಲ ನಂದೇ ಓಡ್ತಾ ಇರುತ್ತೆ ಅಂತ ನನಗೆ ಗೊತ್ತು. ರಿವ್ಯೂ ಕೊಡ್ಬೇಕಂತಾನೆ ಬಂದಿದ್ದೀನಿ. ನಮ್ಮ ಬಾಸ್ನ ಮೆರೆಸ್ತೀನಿ ಹಂಗೆ.